ಕೈಲಾಸ ಪರ್ವತ, ಮೌಂಟ್ ಕೈಲಾಸ್. ಇದು ಹೆಸರು ಕೇಳಿದ್ರೆ ಸಾಕು ನಮ್ಮ ಭಾರತೀಯ ಹಿಂದೂಗಳ ಮನಸ್ಸಿನಲ್ಲಿ ಒಂದು ದೈವಿಕ ಭಾವನೆ ಹುಟ್ಟುತ್ತೆ. ಏನಪ್ಪ ಅಂದರೆ ಆ ಮೌಂಟ್ ಕೈಲಾಸ ಪರ್ವತದಲ್ಲಿ ಇಂದಿಗೂ ಕೂಡ ಶಿವ ಪಾರ್ವತಿ ವಾಸಿಸ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಂಬಿದ್ದೀವಿ ಕೂಡ. ಅದ್ರ ಬಗ್ಗೆ ಇವತ್ತಿನ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಕೈಲಾಸ ಪರ್ವತ ಸುಮಾರು 6638 ಮೀಟರ್ ಎತ್ತರ ಇರುವಂಥ ಒಂದು ಪರ್ವತ. ನಮ್ಮ ಮೌಂಟ್ ಎವರೆಸ್ಟ್ಗಿಂತ 2200 ಮೀಟರ್ಗಿಂತ ಕಮ್ಮಿ ಇರುವಂಥ ಪರ್ವತ. ನಾವು ಮೌಂಟ್ ಎವರೆಸ್ಟ್ನ ತುಂಬ ಜನ ಹತ್ತಿದ್ದಾರೆ, ತುಂಬ ಜನ ಪರ್ವತಾರೋಹಣ ಮಾಡಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಮೌಂಟ್ ಕೈಲಾಸ ಪರ್ವತವನ್ನು ಹತ್ತಿದಾರಾ? ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ವರ್ಷ ಹಿಂದೆ ಹೋಗೋಣ. ಇದರಲ್ಲಿ ಆಗಿರುವಂಥ ರಿಸರ್ಚ್ಗಳೇನು, ಇದರಲ್ಲಿ ಏನೇನು ರಿಸರ್ಚ್ ನ್ಯೂಸ್ ಬಂದಿದ್ದಾವೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. 1999 ಡಾಕ್ಟರ್ ಮುಲ್ದಾಶೇವ್, ರಷ್ಯಾದೊಬ್ಬರು, ಓಕೆ, ಅವನ ತಂಡದ ಜೊತೆಗೆ ಟಿಬೆಟಿಗೆ ಬರ್ತಾನೆ. ಸೊ ಈ ಏನಿದು ಮೌಂಟ್ ಕೈಲಾಸ ಪರ್ವತ ಇದೆಯಲ್ಲ, ಇದು ಟಿಬೆಟ್ನ ಪಶ್ಚಿಮ ಭಾಗದಲ್ಲಿ ಲೊಕೇಟ್ ಆಗಿದೆ. ಓಕೆ, ಆ ಪ್ರದೇಶಕ್ಕೆ ಮುಲ್ದಾಶೇವ್ ಅನ್ನೋ ವ್ಯಕ್ತಿ ಬರ್ತಾರೆ ಅವರ ತಂಡ ಜೊತೆಗೆ. ಅಲ್ಲಿ ಒಂದಷ್ಟು ಅಧ್ಯಯನ ಕೂಡ ಮಾಡ್ತಾರೆ. ಯಾಕೆ ಮೌಂಟ್ ಕೈಲಾಸ ಪರ್ವತವನ್ನು ಹತ್ತಬೋದಾ ಅಥವಾ ಏನು ಇದರಿಂದ ಇರುವಂಥ ಒಂದು ವೈಜ್ಞಾನಿಕ ಕಥೆ ಏನು ಅಂತ ಒಂದಷ್ಟು ಅಧ್ಯಯನ ಮಾಡ್ತಾ ಬರ್ತಾರೆ. ಅದನ್ನು ಅಧ್ಯಯನ ಮಾಡಿ ರಷ್ಯಾಗೆ ವಾಪಸ್ ಹೋದ್ಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನೋಡಿದವಂಥವ್ರಿಗೆ ಇವತ್ತಿಗೂ ಕೂಡ ನೀವು ಗೂಗಲ್ ಔಟ್ ಮಾಡಿದ್ರೂ ಕೂಡ ಆ ಸ್ಟೇಟ್ಮೆಂಟು ಫಸ್ಟ್ ಇದರಲ್ಲಿ ಸಿಗುತ್ತೆ. ಏನಪ್ಪ ಅಂತ ಅಂದರೆ, ಸುಮಾರು 4 ವರ್ಷಗಳ ಹಿಂದೆ ಸೈಬೀರಿಯಾದ 4 ಜನ ಮೌಂಟ್ ಕ್ಲೈಂಬರ್ಗಳು ಇರ್ತಾರಲ್ಲ, ಅವರು ಮೌಂಟ್ ಕೈಲಾಸ ಪರ್ವತನ ಹತ್ತಲಿಕ್ಕೆ ಅಂತ ಬಂದಿರ್ತಾರೆ. ಹತ್ತಲಿಕ್ಕೆ ಅಂತ ಆಗೋದಿಲ್ಲ, ಬಟ್ ಅದಾದ 1.5 ವರ್ಷದಲ್ಲಿ ಅವರೆಲ್ಲ ಸಾವನ್ನಪ್ತಾರೆ. ಅದನ್ನು ಇವರು ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವ್ರು ಸಾಯೋದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅಲ್ಲಿ ಕೈಲಾಸ ಪರ್ವತದಲ್ಲಿ ಟೈಮ್ ಮೆಷಿನ್ ಓಡ್ತಾ ಇದೆ ಅಂತ ಹೇಳಿ. ಟೈಮ್ ಮೆಷಿನ್ ಏನಪ್ಪ ಅಂದರೆ, ಅಲ್ಲಿ ಬೇಗ ಟೈಮ್ ಆಗುತ್ತೆ, ಅಂದರೆ ಬೇಗ ನಾವು ವಯಸ್ಸಾಗ್ತಾ ಹೋಗ್ತೀವಿ. ಸೊ ಇದು ಒಂದು ಕಾರಣ ಅಂತ ಹೇಳ್ತಾನೆ. ಹಂಗಾಗಿ ಕೂಡ ಅವರು ಹತ್ತಲಿಕ್ಕಾಗದರೆ ಕೇವಲ 1.5 ವರ್ಷದಲ್ಲಿ ಅವರೆಲ್ಲ ಸಾವನ್ನಪ್ತಾರೆ. ಸೊ ಇದು ಒಂದು ಸ್ಟೇಟ್ಮೆಂಟನ್ನು ನಮ್ಮ ಡಾಕ್ಟರ್ ಕೊಡ್ತಾರೆ. ಅದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದರ ಒಳಗಡೆ ಖಾಲಿ ಇದೆ, ಮೌಂಟ್ ಕೈಲಾಸ ಪರ್ವತದಲ್ಲಿ ಎಲ್ಲ ಕೂಡ ಖಾಲಿ ಇದೆ, ಸುಮಾರು ಯೋಗಿಗಳು ಅಂದರೆ ತುಂಬ ಪುರಾತನ ಯೋಗಿಗಳ ಸಮಾಧಿಗಳಿದ್ದಾವೆ, ಮತ್ತು ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಸ್ಟೇಟ್ಮೆಂಟು ನಮ್ಮ ಭಾರತೀಯ ಮತ್ತು ಅಸಂಖ್ಯಾತ ಹಿಂದೂ ಮತ್ತು ಬೇರೆ ಧರ್ಮದ ಭಕ್ತಾದಿಗಳಿಗೆ ತುಂಬ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಓಕೆ, ಆದರೆ ಇದರಲ್ಲಿರುವಂಥ ನಿಜವಾದ ಕಾರಣಗಳೇನು? ಓಕೆ, ಸೊ ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಕೈಲಾಸ ಪರ್ವತ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೂಡ ಹೇಳಿದೆ ನಾನು, ಟಿಬೆಟ್ನ ಪಶ್ಚಿಮ ಭಾಗದಲ್ಲಿ ಅಂತ. ಓಕೆ, ಅದ್ರ ಪಕ್ಕ ಮಾನಸ ಸರೋವರ ಮತ್ತು ರಾಕ್ಷಸ ಸ್ಥಳ, ಓಕೆ, ಅನ್ನೋ 2 ನದಿಗಳು ಹರಿತವೆ. ಮತ್ತು ಅದ್ರ ಜೊತೆಗೆ ನಮ್ಮ ಏನು ಸಟ್ಲೇಜು ಮತ್ತು ಬ್ರಹ್ಮಪುತ್ರ ನದಿಗಳೇನಾವಿದಾವಲ್ಲ, ಅದೇ ರೀತಿ ಇನ್ನೂ 2 ನದಿಗಳಿದ್ದಾವೆ. ಅವುಗಳ ನದಿಗಳಿಗೆ ಉಗಮ ಸ್ಥಾನ ನಮ್ಮ ಕೈಲಾಸ ಪರ್ವತ. ಓಕೆ, ಅದಾದಮೇಲೆ ನಮ್ಮ ಭಾರತೀಯರು ಹಿಂದೂಗಳಿದ್ದೀವಲ್ಲ, ನಮ್ಮೊಬ್ಬರಿಗೆ ಮಾತ್ರ ಅದು ಪವಿತ್ರವಾದ ಪ್ಲೇಸ್ ಅಲ್ಲ. ಓಕೆ, ಅದನ್ನು ಬಿಟ್ಟು ಬುದ್ಧಿಸಮ್ ಮತ್ತು ಜೈನಿಸಮ್ ಮತ್ತು ಬೋನ್ ಸಮುದಾಯ, ಇಷ್ಟು ಜನಗೂ ಕೂಡ ಅಲ್ಲಿ ಇರೋ ಒಂದು ದೈವಿಕ ಭಾವನೆ ಇದೆ. ನಮ್ಮ ಹಿಂದೂಗಳಲ್ಲಿ ನಾವು ಹೇಳಿರ್ತೀವಿ, ಅಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ವಾಸ ಮಾಡ್ತಿದ್ದಾರೆ ಅಂತ ಒಂದು ದೈವಿಕ ಭಾವನೆ, ನಮ್ಮ ನಂಬಿಕೆ. ಓಕೆ, ಅದೇ ರೀತಿ ಬುದ್ಧಿಸಮಲ್ಲಿ ಚಕ್ರ ಸಂಹಾರ ಎಂಬ ವ್ಯಕ್ತಿ, ಅಂದರೆ ಒಬ್ಬ ಸನ್ಯಾಸಿ ಅಲ್ಲಿ ವಾಸ ಮಾಡ್ತಿದ್ದಾರೆ, ಅಲ್ಲಿ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದೇ ರೀತಿ ಬುದ್ಧಿಸಮಲ್ಲಿ ಬಂದರೆ ಮೊದಲನೇ ತೀರ್ಥಶಂಕರ ಋಷಭನಾಥ, ಅವರು ಕೂಡ ಏನು ಮೋಕ್ಷ ಪಡೆಯಲಿಕ್ಕೆ ಇದೇ ದಾರಿಯಲ್ಲಿ ಹೋದರು ಅಂತ ಕೂಡ ಹೇಳ್ತಾ ಬರ್ತೀವಿ. ಅದೇ ರೀತಿ ಬೋನ್ ಸಮುದಾಯದಲ್ಲಿ ಏನು ನಮ್ಮ ಭೂಮಿ ಮತ್ತು ಸ್ವರ್ಗಕ್ಕೆ ಇರುವಂಥ ಒಂದು ಸಂಧಿ ಅಂತ ಇದನ್ನು ನಂಬ್ತೀವಿ. ಇಷ್ಟೊಂದು ದೈವಿಕ ಭಾವನೆ ನಮ್ಮ ಎಲ್ಲ ಸಮುದಾಯ, ಅಂದರೆ ನಾನು ಹೇಗೆ ಹೇಳ್ದನಲ್ಲ, ಬೌದ್ಧ, ಜೈನ, ಹಿಂದೂ ಮತ್ತು ಬೋನ್ ಸಮುದಾಯದಲ್ಲಿ ಇಷ್ಟೊಂದು ದೈವಿಕ ಭಾವನೆ ಇದೆ. ಬಟ್ ಆದರೆ ಇದನ್ನು ನಾವು ಸ್ವಲ್ಪ ಹಿಂದೆಗಡೆ ಹೋದಂತ ನೋಡಿದ್ರೆ ಎಷ್ಟೊಂದು ಜನ ಇದನ್ನು ಹತ್ತಲಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಕೈಲಾಸ ಪರ್ವತನ. ಓಕೆ, ಆದರೆ ಅಲ್ಲಿರೋವಂಥ ಆ್ಯಕ್ಚುಯಲ್ ರೀಸನ್ ಏನು, ಬಟ್ ನಮಗಿಲ್ಲಿ ಡಾಕ್ಟರ್ ಕೊಟ್ಟಿರೋವಂಥ ರೀಸನ್ ಏನು, ಇವೆರಡಕ್ಕೂ ನಾವು ತಾಳೆ ಮಾಡಿ ನೋಡಿದಾಗ ಒಂದಷ್ಟು ರೀಸನ್ಸು ಇಲ್ಲಿ ಡಾಕ್ಟರ್ ಕೊಟ್ಟಿರೋವಂಥ ರೀಸನ್ಸು ಕೆಲವೊಂದು ಸುಳ್ಳು ಅಂತ ನಾವು ನಂಬ್ತಾ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ 1926ರಲ್ಲಿ ಓಕೆ, ಒಬ್ಬ ಕ್ಲೈಂಬರ್ ಆರ್ಟಿಲೇಜ್ ಅನ್ನೋ ವ್ಯಕ್ತಿ ಆ ಮೌಂಟ್ ಕೈಲಾಸ ಪರ್ವತವನ್ನು ಹತ್ತಲಿಕ್ಕೆ ಅಂತ ಹೋಗ್ತಾನೆ. ಅದು ನೀವು ನೋಡಿರ್ಬೋದು, 4 ದಿಕ್ಕಿನಲ್ಲೂ ಕೂಡ ಒಂದು ತ್ರಿಕೋನಾಕಾರದಲ್ಲಿದೆ. ಓಕೆ, ಮತ್ತು ಒಂದು ಸೈಡಲ್ಲಿ ನಮಗೆ ಹಿಮ ಕೂಡ ಬೀಳೋದಿಲ್ಲ. ಓಕೆ, ಸುಮಾರು 6638 ಮೀಟರ್ ಎತ್ತರದಲ್ಲಿದೆ. ಅದನ್ನು ಹತ್ತಲಿಕ್ಕೆ ಅಂತ ಹೋದಾಗ ಏನು ಮಾಡ್ತಾರೆ ಅಂದರೆ ನಾರ್ತ್ ಪೋಲಿಂದ ಹತ್ತಲಿಕ್ಕೆ ಹೋಗ್ತಾರೆ. ನಾರ್ತ್ ಪೋಲು ತುಂಬ 90 ಡಿಗ್ರಿ ಕೋನದಲ್ಲಿದೆ. ಓಕೆ, ಹಂಗಾಗಿ ಅದನ್ನು ಹತ್ತಲಿಕ್ಕೆ ಆಗೋದಿಲ್ಲ.
ಅಲ್ಲಿಗೆ ಅವನು ಹೇಳ್ತಾರೆ ಸುಮಾರು 5538 ಮೀಟರ್ ಎತ್ತರ ಅಲ್ಲಿವರೆಗೂ ರೀಚ್ ಮಾಡ್ತಾರೆ. ಬಟ್ ಆಗೋದಿಲ್ಲ, ಅಲ್ಲಿಂದ ವಾಪಸ್ ಬರ್ತಾರೆ. ಓಕೆ. ಆದರೆ ಇನ್ನೊಬ್ಬ ವ್ಯಕ್ತಿ 1985ರಲ್ಲಿ ಒಬ್ಬ ಪ್ರಖ್ಯಾತ ಮೌಂಟ್ ಕ್ಲೈಂಬರ್ ರೈನಾಲ್ಡ್ ಎಂಬ ವ್ಯಕ್ತಿ ಅದನ್ನು ಹತ್ತಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಆಗೋದಿಲ್ಲ. ಯಾಕೆ ಅಂದರೆ ಅವರು ಹೇಳೋದು ಒಂದೇ ಮಾತು, ಇಷ್ಟೊಂದು ಜನ ನಮ್ಮ ಹಿಂದೂಗಳು ಮತ್ತು ಬುದ್ಧಿಸಮ್ಮು, ಜೈನಿಸಮ್ಮು, ಬೋನ್ ಸಮುದಾಯದವರು ದೇವರಂತೆ ಪೂಜೆ ಮಾಡ್ತಾರೆ ಆ ಪರ್ವತವನ್ನು. ಅದನ್ನು ನಾವು ಬೂಟ್ ಹಾಕ್ಕೊಂಡು ಹತ್ತಲಿಕ್ಕೆ ನನಗೆ ಮನಸ್ಸೊಪ್ಪೋದಿಲ್ಲ ಅಂತ ಇದು ಮಾಡ್ತಾರೆ. ಅದನ್ನು ಯಾಕೆಂದರೆ ಚೈನಾದವರು ಆಫರ್ ಮಾಡಿರ್ತಾರೆ ಆ ವ್ಯಕ್ತಿನ, ಪ್ರಖ್ಯಾತ ಮೌಂಟ್ ಕ್ಲೈಂಬರನ್ನು, ಇದನ್ನು ಹತ್ತು ಬನ್ನಿ, ನೀವೊಂದು ಸಾಧನೆ ಮಾಡ್ಬೋದು ಅಂತ. ಆದರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಅದೇ ರೀತಿ 2001ರಲ್ಲಿ ಸ್ಪೈನ್ನ ಒಬ್ಬ ವ್ಯಕ್ತಿ, ಜೀಸಸ್ ಅನ್ನೋ ವ್ಯಕ್ತಿ, ಅವನು ಕೂಡ ಹತ್ತಲಿಕ್ಕೆ ಅಂತ ಬರ್ತಾರೆ. ಬಟ್ ಕೆಲವೊಂದು ವಿರೋಧಗಳು ನಡೀತಾ ಬರ್ತವೆ. ಯಾಕೆಂದರೆ ನಾವು ಎಷ್ಟು ನಂಬ್ತೀವಿ ಆ ಪರ್ವತವನ್ನು, ದೇವರಿದ್ದಾವೆ ಅಂತ, ಆ ಪರ್ವತವನ್ನು ಇನ್ನೊಬ್ಬ ಯಾರೋ ವ್ಯಕ್ತಿ ಬೂಟ್ ಹಾಕ್ಕೊಂಡು ಹತ್ತೋವಂಥದ್ದು ನಮಗೆಲ್ಲೂ ಕೂಡ ಇಷ್ಟ ಆಗೋದಿಲ್ಲ. ಓಕೆ. ತುಂಬ ಪರ ವಿರೋಧಗಳು ಜಾಸ್ತಿ ಆಗ್ತಾ ಬರ್ತವೆ. ಮತ್ತು ಇದರಲ್ಲಿ ನಾವು ಇನ್ನೊಂದು ನೋಡ್ತಾ ಹೋದಂತೆ ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ನ ನಾವು ಗಮನಿಸ್ಬೋದು. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಒಬ್ಬ ವ್ಯಕ್ತಿ ಹೇಳಿದೆ, ಆ ವ್ಯಕ್ತಿ 5348 ಮೀಟರ್ ಎತ್ತರ ಹತ್ತಿದರು ಅಂತ, ಆಮೇಲೆ ಹತ್ತಲಿಕ್ಕಾಗಲಿಲ್ಲ ಅಂತ. ಇದರಿಂದ ಇರುವಂಥ ಒಂದು ಟೆಕ್ನಿಕಲ್ ರೀಸನ್ಸ್ನ ನಾವು ನೋಡ್ತಾ ಹೋದಂಗೆ ಸುಮಾರು 4000 ಮೀಟರ್ ಎತ್ತರ ಹತ್ತುತ್ತಾ ಹೋದಷ್ಟು ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ತಲೆನೋವು ಬರುತ್ತೆ, ಮತ್ತು ವಾಮಿಟಿಂಗ್ ಸೆನ್ಸೇಷನ್, ಮತ್ತು ಡಿಸಿನೆಸ್ಸು, ಈ ಥರ ಒಂದಷ್ಟು ನಾವು ಏನು ಮೆಡಿಕಲ್ ಟರ್ಮ್ಸನ್ನು ನಾವು ಕೇಳಿರ್ತೀವಿ ಅವೆಲ್ಲವೂ ಕೂಡ ಅಲ್ಲಿ ಅವರಿಗೆ ಆಗ್ತಾ ಹೋಗುತ್ತೆ. ಅದು ಒಂದು ಸೈಂಟಿಫಿಕ್ ಕಾರಣ ಇರ್ಬೋದು. ಅದನ್ನೇ ನಂಬಿಕೊಂಡು ಪ್ರತಿಪಾದಿಸಿದ್ದಾರೆ. ಓಕೆ. ಯಾಕೆಂದರೆ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೂ ಕೂಡ ಈ ಥರದೊಂದು ಸಿಚುವೇಶನ್ಗಳು ಬರ್ತವೆ. ಬಟ್ ಮೌಂಟ್ ಕೈಲಾಶ್ನಲ್ಲಿ ಅದರ ಜೊತೆಗೆ ನಮ್ಮ ಒಂದು ಧರ್ಮದ ನಂಬಿಕೆಗಳಿದ್ದಾವೆ. ಸೊ ನಮ್ಮ ದೇವರಿನ ನಂಬಿಕೆಗಳಿದ್ದಾವೆ. ಅದನ್ನು ನೋಡಿದಾಗ ಇಷ್ಟೊಂದು ಏನೋ ಅಲ್ಲಿ ರಷ್ಯಾದೊಬ್ಬ ಡಾಕ್ಟರ್ ಇದೊಂದು ಏನು ಸೆಂಟೆನ್ಸನ್ನು ಕೊಟ್ಟಿದ್ನಲ್ಲ, ಇಲ್ಲಿ ಏನಿದೆ ತುಂಬ ಖಾಲಿ ಇದೆ, ಮತ್ತು ಒಳಗಡೆ ಏನೂ ಇಲ್ಲ, ಮತ್ತು ಒಳಗಡೆ ನಮ್ಮ ಪೂರ್ವಜರ ಅಥವಾ ಯೋಗಿಗಳ ಸಮಾಧಿಗಳಿದ್ದಾವೆ, ಮತ್ತು ಅಲ್ಲಿ ಒಂದು ಟೈಮ್ ಮೆಷಿನ್ ಕೈಲಾಸ ಪರ್ವತದಲ್ಲಿದೆ, ಇವೆಲ್ಲ ಏನು ಸೆಂಟೆನ್ಸ್ ಏನು ರಿಸರ್ಚ್ ಡೇಟಾ ಕೊಟ್ಟಿದ್ನಲ್ಲ ಅವೆಲ್ಲ ಒಂದು ಕಡೆ ಎಲ್ಲೋ ಸುಳ್ಳು ಅಂತ ಅನಿಸುತ್ತೆ. ಆ ಡಾಕ್ಟರ್ ಹೇಳಿದ್ದ ಸುಳ್ಳನ್ನು ಪಾಪ ನಮ್ಮ ಅಸಂಖ್ಯಾತ ಭಾರತೀಯರು ಅಥವಾ ಬೇರೆ ಧರ್ಮದವರು ಕೂಡ ನಂಬಿದರು, ಮೋಸ್ಟ್ಲಿ ಇದೇ ಇರ್ಬೋದು ಅಂತೇಳಿ. ಬಟ್ ರಿಯಾಲಿಟಿ ನಾವು ನೋಡ್ತಾ ಹೋದಷ್ಟು ಇಲ್ಲಿ ಇರೋವಂಥದ್ದು ಕಾರಣಗಳು ಇದ್ದಾವೆ. ಅದೇ ರೀತಿ ಇನ್ನೊಂದು ಹೇಳ್ತೀವಿ, ಮೌಂಟ್ ಕೈಲಾಸ ಪರ್ವತ ಸುಮಾರು 6666 ಕಿಲೋಮೀಟರ್ ನಾರ್ತ್ ಪೋಲಿಂದ ಇರೋವಂಥ ದೂರ, ಮತ್ತು ಸೌತ್ ಪೋಲಿಂದ ಇರೋವಂಥ ದೂರ ಬಂದು 13400 ಕಿಲೋಮೀಟರ್. ಓಕೆನಾ. 4 ಸೈಡಲ್ಲೂ ಕೂಡ ಟ್ರಯಾಂಗ್ಯುಲರ್ ಶೇಪಲ್ಲಿದೆ. ಓಕೆ. ಒಂದು ಸೈಡಲ್ಲಿ ನಾವು ಆವಾಗಲೇ ಹೇಳ್ದಂಗೆ ತುಂಬ 90 ಡಿಗ್ರಿ ಇದೆ, ತುಂಬ ಹತ್ತಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಇವತ್ತಿಗೂ ಕೂಡ ನಮ್ಮ ಭಾರತೀಯರು, ಹಿಂದೂಗಳು ಅಲ್ಲಿಗೆ ಹೋಗಿ ನಂಬಿಕೆಯಿಂದ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ. ಈ ರಷ್ಯಾದೊಬ್ಬ ವ್ಯಕ್ತಿ ಕೊಟ್ಟಂಥ ಸ್ಟೇಟ್ಮೆಂಟಿಂದ ಎಷ್ಟು ಅಸಂಖ್ಯಾತ ಧರ್ಮದ ಜನಗಳಿಗೆ ನೋವಾಗಿತ್ತು ಅಂದರೆ, ಅದನ್ನು 2001ರಲ್ಲಿ ಚೈನಾದವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಪರ ವಿರೋಧಗಳು ಜಾಸ್ತಿ ಆಗ್ತಾ ಬರ್ತವೆ. ಯಾಕೆಂದರೆ ನಾವು ನಂಬಿದಂಥ ಪರ್ವತ, ಅದು ನಮ್ಮ ದೇವರಿರೋವಂಥ ಪರ್ವತ. ಹಂಗಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಬೂಟ್ ಹಾಕ್ಕೊಂಡು ಆ ಪರ್ವತವನ್ನು ಹತ್ತುತ್ತಾನೆ ಅಂದರೆ ನಾವು ಯಾರೂ ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ತಯಾರಿಲ್ಲ. ಅದನ್ನು ಏನು ಮಾಡ್ತೀವಿ ಅಂದರೆ ವಿರೋಧ ಮಾಡ್ತಾ ಬರ್ತೀವಿ. ಸೊ ಇದನ್ನು ಗಮನಿಸಿದಂಥ ಚೈನಾದವರು 2001ರಲ್ಲಿ ಇದನ್ನು ಮೌಂಟ್ ಕೈಲಾಸ ಪರ್ವತವನ್ನು ಯಾರೂ ಕೂಡ ಹತ್ತಬಾರ್ದು ಅಂತ ಹೇಳಿ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಯಾರೂ ಕೂಡ ಹತ್ತಿಲ್ಲ. ಬಟ್ ಒಬ್ಬರು ಹತ್ತಿದ್ದಾರೆ ಅಂತೇಳಿ ಬುದ್ಧಿಸಮ್ನ ಒಂದು ಚರಿತ್ರೆಯಲ್ಲಿ ಇದೆ. ಆ ವ್ಯಕ್ತಿ ಹೆಸರು ಬಂದು ಮಿಲರೇಪ ನರೋವಾ ಎಂಬ ವ್ಯಕ್ತಿ. ಅದು ಕೂಡ ಯಾವುದು ಕೂಡ ನಮಗೆ ಲಿಟ್ರಲಿ ಸಾಕ್ಷಿ ಇಲ್ಲ, ಬಟ್ ಒಂದು ದಂತಕಥೆ ಅಂತ ನಾವು ನಂಬೋದು. ಒಬ್ಬ ವ್ಯಕ್ತಿ ಮಾತ್ರ, ಬುದ್ಧಿಸಮ್ನ ಒಬ್ಬ ವ್ಯಕ್ತಿ ಮಾತ್ರ ಹತ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಮತ್ತು ಒಂದು ಅವರಲ್ಲಿ ಇದೆ. ಬಟ್ ಯಾವತ್ತೂ ಕೂಡ ಇಲ್ಲಿ ನಮಗೆ ಯಾವುದೋ ಒಂದು ಸೈಂಟಿಫಿಕ್, ನಮಗೆ ಟೆಕ್ನಿಕಲ್ ಆಗಿರೋಂಥ ಒಂದು ಡೇಟಾ ಯಾವುದು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಇದು ಇವತ್ತಾಗಿತ್ತು ನಮ್ಮ ಕೈಲಾಸ ಪರ್ವತದಂಥ ವಿಡಿಯೋ. ಥ್ಯಾಂಕ್ ಯು. ಅದನ್ನು ಎಷ್ಟೊಂದು ಜನ ನಾವೇನು ಜಸ್ಟ್ ಅ ಸೆಕೆಂಡ್. ಓಕೆ ಮೇಡಮ್, ಅದನ್ನು ಓಕೆ, ನಾನು ಅದನ್ನು ಸ್ಟಾಪ್ ಮಾಡ್ತೀನಿ. ಹಾಂ, ರೈನೋಸ್ ಎಂಬ ವ್ಯಕ್ತಿ